ನಾಲ್ಕನೇ ಮೇಳದಲ್ಲಿ 8 ವರ್ಷ ತಿರುಗಾಟ ಮಾಡಿದ್ರಿ ಅಂತ ಹೇಳಿದ್ರಿ. 8 ವರ್ಷಗಳ ತಿರುಗಾಟದ ಸಂದರ್ಭದಲ್ಲಿ ಮದ್ದಳೆ ವಾದಕರಾಗಿ, ಚೆಂಡೆ ವಾದಕರಾಗಿ ಎಲ್ಲ ಗುರುತಿಸಿಕೊಂಡ್ರಿ. ಅಲ್ಲಿ 4ನೇ ಮೇಳದಿಂದ ಹೊರಗೆ ಬರುವಂತ ಸಂದರ್ಭ ಪ್ರಧಾನ ಮದ್ದಳೆಗಾರರಾಗಿ ಇದ್ರೆ. ರಂಗದಲ್ಲಿ ಅಷ್ಟು ವರ್ಷನೇ ಮೇಳದಿಂದ ಹೊರಗೆ ಬರುವಾಗ ನಾನು ಪ್ರಧಾನ ಅಲ್ಲ, ಎರಡನೇ ನನ್ನನ್ನು ಪ್ರಮೋಷನ್ ಮಾಡಿ ಪುನಃ 1ನೇ ಮೇಳಕ್ಕೆ ಪುನಃ ಆ ವಿಚಾರಕ್ಕೆ ಬರ್ತೇನೆ. ಆದ್ರೆ 4ನೇ ಮೇಳದಲ್ಲಿ ಇದ್ದಂತ ಸಂದರ್ಭ ನೀವು ರಂಗದಲ್ಲಿ ಯಾರನ್ನ ಮೆಚ್ಚಿಕೊಳ್ತಾ ಇದ್ವಿ ವೇಷಧಾರಿಗಳನ್ನ? ಅದು ತುಂಬಾ ಜನ ಶೀನಪ್ರೈಗಳು. ಅವಾಗ ಶೀನಪ್ರೈಗಳ ಕಿರೀಟ ವೇಷಕ್ಕೆ ಸರಿಸಾಟಿ ಈಗ ನನಗೆ ಅಲ್ಲ ಇದ್ದಾರೆ. ಹಾಗಲ್ಲ, ನಾವು ಅವರೊಂದು ಶೈಲಿ ಬೇರೆ, ಕತ್ತು ಗಾಂಭೀರ್ಯದ ಒಂದು ಶೈಲಿ, ಆ ಸ್ವರ. ನೀವು ಅಂತ ಹಿರಿಯರದ ವೇಷ ಎಲ್ಲ ನೋಡಿದ್ದೀರ, ಆ ಅನುಭವ ಅವರನ್ನು ಹೇಳುವಾಗ್ಲೇ ನಮಗೆ ನೋಡಿ ಈಗ ಮೈ ಅಂದ್ರೆ ನಮಗೆ ಭಯ. ಅವರ ಇದಕ್ಕೆ ಚೆಂಡೆ ಎಷ್ಟು ಗಟ್ಟಿ ಹೊಡೆದ್ರು ಸಾಕಾಗುದಿಲ್ಲ ಅಂತ ಅನಿಸುದು ಅವರ ವೇಷಕ್ಕೆ. ಪೆರುವೈ ನಾರಾಯಣ ಶೆಟ್ಟರ ವೇಷಕ್ಕೆ ಅದು ಇನ್ನೊಂದು ಟೈಪ್ ಪೆರುವೈ ಅವ್ರದ್ದು. ಆ ಪಾತ್ರ ಸ್ವಭಾವ, ಅದರಲ್ಲಿ ಅವರು ಒಳಗೆ ಹೋಗುದು. ಒಂದು ಹಿರಣ್ಯಾಕ್ಷ ರಕ್ತಬೀಜ ಬಂದು ಒಂದು ಫಸ್ಟ್ ಪದ್ಯ ಎತ್ತುಗಡೆ ಮಾಡುವಾಗಲೇ ಆ ಅಟ್ಟಸ್ ಮೇಲಿನ ಹಾರ್ಮೋನಿಯಲ್ಲಿ ಇಟ್ಟ ಶ್ರುತಿಯ ತಾರಸ್ ಮೇಲಿನ ಶ್ರುತಿಯಿಂದ ಅವ್ರು ತೆಗೆಯುದು. ಅವಾಗ ಅಷ್ಟು ಅವ್ರು ಎಬ್ಬಿಸುವಾಗ ನಮಗೆ ಎಷ್ಟು ಹೊಡೆದ್ರು ಕಡಿಮೆ ಅಂತ ಅನಿಸುದು ಅವರ ವೇಷಕ್ಕೆ. ಆ ತರದ ಗಂಡು ಗಾಂಭೀರ್ಯದ ಗತ್ತು ಹೆಜ್ಜೆಯನ್ನು ಇಟ್ಕೊಂಡು ಹೋಗುದು. ಅದು ಗ್ರೇಟ್. ಹಾರುವಂತ ಕ್ರಮ ಪ್ರಾಯದಲ್ಲಿ ಸಹ 2 ಕಾಲು ಮಡಚಿ ಸಿಂಗಲ್ ಕೂತು. ಪ್ರಧಾನ ಸ್ತ್ರೀ ವೇಷ ಯಾರಿದ್ರು? ಪ್ರಧಾನ ಸ್ತ್ರೀ ವೇಷ ತೊಡಿಕಾನ. 2ನೇ ಸ್ತ್ರೀ ವೇಷ ಕಾವು ಗಿರೀಶ್ ಅಣ್ಣ, ಅವರೀಗ ದಿವಂಗತ. ಮತ್ತೆ ಚಾರ್ಮಾಡಿ ರಾಮಬಂಡ. ನಾನು ಆರಂಭದಲ್ಲಿ ಅವರು ಕೂಡ ಒಳ್ಳೆ ವೇಷ ಅಂತ. ಕಾವು ಗಿರೀಶರು ಅನುಭವಿ ವೇಷಧಾರಿ. ಎಲ್ಲ ಪ್ರಸಂಗದ ನಾಲೆಜ್ ಅವರಿಗೆ. ಎಲ್ಲ ಉಳಿದ ಕಲಾವಿದರು ಹೊಸತ್ತು ಸೇರಿದವರೆಲ್ಲ ಅವ್ರ ಹತ್ರ ಕೇಳಲಿಕ್ಕೆ ಹೋಗಿ ಅದು ಹೇಗೆ ಇದು ಹೇಗೆ ರಂಗದ ಕ್ರಮ ಎಲ್ಲ ಗೊತ್ತಿತ್ತು. ಒಳ್ಳೆ ಅಂದ್ರೆ ಅವರು ಹಿರಗೋಪಾಲಕೃಷ್ಣ ಭಾಗವತರು ಎಲ್ಲ ಇರುವಾಗಲೇ, ಮತ್ತೆ 1ನೇ ಮೇಳದಲ್ಲಿ ಸುಣ್ಣಂಬಳ ಅವರೆಲ್ಲ ಮೊದಲು ಒಟ್ಟಿಗಿದ್ದು. 4ನೇ ಮೇಳ ಆದ್ಮೇಲೆ ಈ ಕಡೆ ಅವರು ಬಂದದ್ದು. ಹಾಗೆ ಅವರಿಗೆ ಹಳೆ ಕಲಾವಿದರ ಪುತ್ತೂರು ಕೃಷ್ಣ ಭಟ್ರದೆಲ್ಲ ಒಡನಾಟ ಇದ್ದ ಕಲಾವಿದರು. ಹೌದು. ಅಲ್ಲಿ ಓಕೆ, ನೀವು ಮೆಚ್ಚಿಕೊಂಡ್ರಿ. 8ನೇ ಮೇಳ 8ನೇ ವರ್ಷ 8 ವರ್ಷ ತಿರುಗಾಟವನ್ನ ಅಲ್ಲಿ ಮಾಡಿದ್ರಿ ಅಂತ ಹೇಳಿ 4ನೇ ಮೇಳದಲ್ಲಿ. 4ನೇ ಮೇಳದಿಂದ ಮತ್ತೆ ನಿಮ್ಮನ್ನ ಬದಲಾಯಿಸುವಂತ ಪ್ರಯತ್ನವನ್ನ ಏನು 1ನೇ ಮೇಳಕ್ಕೆ ಹಾಕಿದ್ರೆ ಅಂತ? ಅದು ಹೌದು. ಅದಂದ್ರೆ ಅದೇ ಪ್ರತಿ ವರ್ಷ ಆಗುವಂತ ವಿಷಯಗಳು. ಮೇಳ ಹೊರಡ್ಲಿಕ್ಕೆ ಆಗುವಾಗ ಹೊಸಬ್ಬರ ಸೇರ್ಪಡೆ, ಕೆಲವರು ಬಿಡುದು, ವ್ಯತ್ಯಾಸಗಳು, ಭಾಗವತರು ಆಚೆ ಈಚೆ ಆಗುವಾಗ ಜನ ಬೇಕಾಗುದು. ಒಬ್ಬ ಮೇಳದಿಂದ ಒಬ್ಬ ಬಿಟ್ಟಾಗ ಆ ಜಾಗಕ್ಕೆ ಇನ್ನೊಬ್ಬ, ಹಾಗೆ ಆಗುದು. ಹೌದೌದು. ಅದು ಆ ವರ್ಷ ಹಾಗೆ ಆಯ್ತು. 1ನೇ ಮೇಳದಲ್ಲಿ ಹಿಂದಿನ ವರ್ಷದವರೆಗೆ ಇದ್ದ ಮೊದಲೆಗಾರರು ಬಿಟ್ಟು ಹೋದ್ರ ಪ್ರಧಾನ ಮೊದಲೆಗಾರ. ಆವಾಗ ಅಲ್ಲಿ ಚಿಂತನೆ ಶುರುವಾಗ್ತದೆ. ಹೊಸತ್ತು ಸೇರುವವರು ಆ ಸೀಟಿಗೆ ಯಾರು ಇರ್ಲಿಲ್ಲ. ಈಗ ಒಂದು ಪ್ರಧಾನ ಸೀಟಿಗೆ ಒಬ್ಬ ಬಿಟ್ಟು ಹೋದ ಅಂತಾದ್ರೆ, ಭಾಗವತಿಗೆ ಇರ್ಲಿ, ವೇಷಧಾರಿ ಇರ್ಲಿ, ಚೆಂಡೆ ಮೊದಲೇ ಇರ್ಲಿ, ಅಂಥದ್ದು ಆ ಮೇಳದಲ್ಲಿ ಇಲ್ಲದೆ ಬೇರೆ ಮೇಳದಿಂದ ಅಥವಾ ಹೊರ ವಲಯದಿಂದ ಅದೇ ಸ್ಥಾನಕ್ಕೆ ಆಗುವಂತವ್ರು ಬಂದ್ರೆ ಓಕೆ. ಬಾರದಿದ್ರೆ ಏನ್ ಮಾಡ್ತಾರೆ, ಇಲ್ಲಿ 4 ಮೇಳದಲ್ಲಿ ಇದ್ದದ್ರಲ್ಲಿ ಯಾರು ಸ್ವಲ್ಪ ಹೆಚ್ಚು ಅನುಭವ ಮತ್ತೆ ರಂಗ ಪ್ರಸ್ತುತಿ ಎಲ್ಲ ದನಿಗಳೆಲ್ಲ ನೋಟ್ ಮಾಡ್ತಾರೆ. ಮತ್ತೆ ಅವ್ರಿಗೆ ಹೇಳುವರು ಭಾಗವತರುಗಳು ಎಲ್ಲ ಹೇಳ್ತಾರಲ್ಲ, ಇವ್ರು ಆಗ್ಬೋದು ಅಂತ. ಹಾಗೇನೋ ಅವರೊಳಗೆ ಡಿಸ್ಕಸ್ ಆಗಿ, ನನಗೆ ಗೊತ್ತಿಲ್ಲ ನನ್ನನ್ನು ಹಾಗೆ ಮಾಡಿದ್ದಾರೆ ಅಂತ. ಸೇವೆಟಕ್ಕೆ ವರ್ಷದಾಗಿ ನಾನು 4ನೇ ಮೇಳಕ್ಕೆ ಅಂತಲೇ ಹೋದ ಮೇಲೆ ನನಗೆ ಅಲ್ಲಿ ಗೊತ್ತದ್ದು, ನಿಮ್ಮನ್ನು 1ನೇ ಮೇಳಕ್ಕೆ ಚೇಂಜ್ ಮಾಡಿದ್ದಾರೆ, ನಿಮಗೆ ಈ ಸಲ ಮೇನ್ ಸೀಟ್ ಅಂತ. ಅಲ್ಲಿ 1ನೇ ಮೇಳದವರ ಲೀಸ್ಟ್ ಅಲ್ಲಿ ನನ್ನನ್ನು ಹಾಕಿ ಆಗಿದೆ. ಹಾಗೆ ನನಗೆ ನಾನು ಹೋಗುದಿಲ್ಲ ಅಂತ. ಈಗ 8 ವರ್ಷ ಇಲ್ಲಿದ್ದವರಿಗೆ ಹೇಗೆ ಅಲ್ವಾ, ಅದು ನೀವು ಹೇಳಿದ್ರೆ ಅದು ಹೇಳಿ ಪ್ರಯೋಜನ ಇಲ್ಲ. ನಮಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ನಾನು ಹೇಳುದಂದ್ರೆ ನಂಗೆ ಮೇನ್ ಸೀಟ್ ಬೇಡ, ನಾನು 4ನೇ ಮೇಳದಲ್ಲೇ ಇರ್ತೇನೆ ಅಂತ. ದನಿಗಳಿಗೆ ಆಶ್ಚರ್ಯ ಆಗಿದೆ. ಅಂದ್ರೆ ಹೇಗಿರ್ತದೆ ಅಂದ್ರೆ, ನನಗೆ ಮೇನ್ ಸೀಟ್ ಬೇಕು ಅಂತೇಳಿ ಎಲ್ಲ ಹಂಬಲದಲ್ಲಿ ಇರುದಲ್ಲ ಹೆಚ್ಚಾಗಿ. ಇಲ್ಲಿ ಪ್ರಧಾನಕ್ಕೆ ನನ್ನನ್ನು ಹಾಕುವಾಗ ನಾನು ದನಿಗಳ ಹತ್ರ ಹೇಳಿದ್ದೇನೆ, ಇಂಕ ಮೇನ್ ಸೀಟ್ ಬಡ್ಚಿ ಆ ನೆಟ್ಟೆ ಇಪ್ಪೆ ಬೇಲೆ ಆತೆ ಮಲ್ಪೆ ಅವರಿಗೆ ಆಶ್ಚರ್ಯ ಆಗಿರ್ಬೋದು. ಅಂದ್ರೆ ಅವಾಗ್ಲೂ ನನ್ನನ್ನು ಪುನಃ ಕನ್ವಿನ್ಸ್ ಮಾಡಿದವರು ಕುರಿಯದವರು ಇದ್ರಲ್ಲ, ಕುರಿಯದವರು ಹೇಳಿದ್ರು. ಅಂದ್ರೆ ಸೇರಿಸಿದ್ದು ಅವರೇ, ನೀನು ಸಿಕ್ಕುವಾಗ ಬೇಡ ಅಂತ ಹೇಳ್ಬೇಡ, ಒಳ್ಳೆ ನಿನಗೊಂದು ಸ್ಥಾನ ಸಿಕ್ಕಿದೆ, ನಿನಗೆ ಅರ್ಹತೆ ಉಂಟು, ಇದ್ದ ಕಾರಣ ಕೊಟ್ಟದ್ದು ದನಿಗಳು, ಇಲ್ಲದ್ರೆ ಕೊಡುದಿಲ್ಲ ಅಂತೆಲ್ಲ ಹೇಳಿ ನನ್ನನ್ನು ಸಮಾನ. ಇಲ್ಲಿ 4ನೇ ಮೇಳದಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಯಾಕೆಂತ ಹೇಳಿದ್ರೆ 8 ವರ್ಷ ಅಲ್ಲ, ಅವಾಗೆಲ್ಲ ನಾವು ಕ್ಯಾಂಪಲ್ಲಿ ಇರೋದು ನೋಡಿ. ನನಗೆ ಅದೊಂದು ನಮ್ದು 4ನೇ ಮೇಳದ ಮನೆ ಅಂದ್ರೆ ಅದು ಬಿಡಾರದಲ್ಲಿ ಎಲ್ಲ ಹೇಗೆ ಇರ್ತಿದ್ರಿ? ಸಿಕ್ಕಾಬಟ್ಟೆ ನಾವು ಒಂದು ಮನೆಯವರ ಕಾಸ ಅಣ್ಣ ತಮ್ಮ ಆದ್ರೂ ಅಷ್ಟು ಪ್ರೀತಿಯಲ್ಲಿ ಇರ್ಲಿಕ್ಕಿಲ್ಲ. ಈ ವಿಷ್ಣು ಶರ್ಮರು, ಉಮಾಮಹೇಶ್ವರ ಬಳ್ಳವಂಜ, ಇದೇ ಸೋಮಶೇಖರ ಕಾಶಿಪಟ್ನ, ಕುಬಣೂರು ಭಾಗವತರು, ಜಾಲಿ ಅವರು ಕುಬಣೂರು ಭಾಗವತರು ಇದ್ದಾರಲ್ಲ, ಅವರಷ್ಟು ಸಿಂಪಲ್ ಭಾಗವತರು. ಮತ್ತೆ ಹೀಗೆ ಒಡನಾಟಕ್ಕೆ ಒಂದು ಒಳ್ಳೆ
ಕೂಟಕ್ಕೆ ಅವರೆಲ್ಲ ಇದ್ರೆ ನಾವು ಬಿಡರದಲ್ಲಿ ಇರುವಾಗ ಎಷ್ಟೋ ದಿನ ಅಷ್ಟು ರಾತ್ರಿ ಇಡೀ ನಾವು ನಿದ್ದೆಗೆಟ್ರು ಹಾಗಲ್ಲಿ ನಿದ್ದೆ ಮಾಡದೆ ಕೂತ್ಕೊಳ್ತೇವೆ. ಯಾಕೆ ಮಾತಾಡುದು. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ನಾವು ರಂಗದ ವಿಷಯ ಮಾತಾಡ್ತಾ ಇದ್ದೇವೆ ವಿಷ್ಣು ಶರ್ಮರ ಹಿಂದಿನ ದಿನ ಏನ್ ತಪ್ಪಾಯ್ತು, ಇದು ಹೇಗೆ ಮಾಡ್ಬೋದು. ಕುಬಣೂರು ಭಾಗವತರು ಮತ್ತು ವಿಷ್ಣು ಶರ್ಮರ ಜೊತೆಯಾಗಿ ಲೀಸ್ಟ್ ಮಾಡುದು, ಒಂದು ಹೊಸ ಪ್ರಸಂಗ ಬಂದ್ರೆ ಅದರ ಡಿಸ್ಕಸ್ ಎಲ್ಲ ಮಾಡ್ತಾ ಇದ್ರು. ಅವಾಗ ನಾವು ಸಹ ಸೇರ್ಕೊಳ್ಳೋದು. ನನಗೆ ಮೊದಲೇ ವೇಷದ್ದೆಲ್ಲ ಇಂಟ್ರೆಸ್ಟ್ ಇರುವಾಗ ನಂಗೆ ಕೆಲವೆಲ್ಲ ಪದ್ಯಗಳು ಸಮೇತ ಬಾಯಿಗೆ ಬರ್ತದೆ ಮೊದಲಿನಿಂದ. ಹಾಗೆ ನಂಗೆ ಅದರಲ್ಲೆಲ್ಲ ಆಸಕ್ತಿ. ಅದರಲ್ಲಿ ಈ ಬೇರೆ ತಮಾಷೆಗಳು ಕುಶಾಲು ಉಳಿದವರು ಕೂಡ ವೇಷಧಾರಿಗಳೆಲ್ಲ ಎಲ್ಲ ಇರುವಾಗ ನಮಗೆ ಅದೊಂದು ಜಾಲಿ 6 ತಿಂಗಳಂದ್ರೆ ಮುಗಿಯುವಾಗ ಬೇಸರ ಆಗ್ತದೆ ಮೇಳ. ಹಾಗಾಗಿ ನಂಗೆ 4ನೇ ಮೇಳದಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಇಷ್ಟು ಒಳ್ಳೆ ಮೇಳ ಆಗ ಮನೆಗೆ ಬಂದು ಹೋಗುವಂತದ್ದು ಹೇಗಿತ್ತು? ಹತ್ತಿರ ಆಟ ತುಂಬಾ ಕಡಿಮೆ. ಅಂದ್ರೆ ಅವಾಗೆಲ್ಲ ನಮಗೆ ಹಿಮ್ಮೇಳದವರಿಗೆ ಕೇಳಿ ಬಡಿಯುವುದು ಅಂತ ಇತ್ತು. ಅದು 6 ಗಂಟೆಗೆ ಬಡಿಬೇಕು, 6ರಿಂದ 6:30 ಒಳಗೆ ಬಡಿಬೇಕು. ಅವಾಗ ಬಸ್ಸಲ್ಲಿ ಬಂದು ನಮ್ದು ನೋಡಿ ಮೇನ್ ಪ್ರಧಾನ ರಸ್ತೆಯಿಂದ ಬಸ್ಸಿನ ರಸ್ತೆಯಿಂದ ನನ್ನ ಮನೆಗೆ 3 ಕಿಲೋಮೀಟರ್. ವೆಹಿಕಲ್ ಇಲ್ಲ, ನಡ್ಕೊಂಡೇ ಬರ್ಬೇಕು. ಅಥವಾ ಯಾರಾದ್ರೂ ದಾರಿಯಲ್ಲಿ ಬರೋರು ಸಿಕ್ಕಿದ್ರೆ ಅವರ ಗಾಡಿಯಲ್ಲಿ ಬರ್ಬೇಕು. ಎಲ್ಲೋ ಆಟಗಳು ಕಿನ್ನಿಗಳು ಯಾವ್ದು ಒಳಗಿಂದ ಆಟಗೆ ಅಲ್ಲಿಯೂ ಪ್ರಧಾನ ರಸ್ತೆಗೆ ಬರುವಾಗ ನಡ್ಕೊಂಡು ಬಂದು ಅಥವಾ ಯಾರದ ಗಾಡಿಯಲ್ಲಿ ಬಂದು ಅಲ್ಲಿಂದ ಇಲ್ಲಿ ಬಂದು ಬರೋ ಮನೆ ಮುಟ್ಟೋಗ್ಲೆ ಗಂಟೆ 10:30 11 ಆದದ್ದು ಉಂಟು. ಒಂದು ಬಸ್ ತಪ್ಪಿದ್ರೆ ಮತ್ತಿನ ಬಸ್ 12 ಆದದ್ದು ಉಂಟು. ಪುನಃ 3 ಗಂಟೆಗೆ ಹೊರಡ್ಬೇಕು. ಸಂಜೆ ನಿದ್ದೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಮತ್ತೆ ವಿಷಯಗಳನ್ನೆಲ್ಲ ಇಲ್ಲಿ ಕೇಳುದು, ಮನೆಯಲ್ಲಿ ಆಟದ ಸುದ್ದಿ ಎಲ್ಲ ಕೇಳುದು. ಅಂದ್ರೆ 6 ಗಂಟೆಗೆ ಆಟದ ಹತ್ರ ನೀವು ಮುಟ್ಟದಿದ್ರೆ ಪುನಃ ಎಲ್ಲಿಗೋ ನಡ್ಕೊಂಡು ಹೋಗ್ಬೇಕು, ಅಲ್ಲಿ ಕೇಳಿ ಬಡಿಬೇಕು. ಒಂದು ದಿನ ಕೇಳಿ ಬಡಿದು ತಡ ಆದ್ರೆ ಬಡಿದ್ರೆ ಅದು ದೊಡ್ಡ ಕಂಪ್ಲೇಂಟ್. ಅಂದ್ರೆ ಭಾರಿ ದೊಡ್ಡ ಆ ಕಾಲದಲ್ಲಿ ಮೇಳದಲ್ಲಿ ಅದು ದನಿಗಳವರೆಗೆಲ್ಲ ಹೋಗಿ ಏನೆಲ್ಲ ಆಗ್ತಿತ್ತು. ಅಂದ್ರೆ ನಮಿಗೂ ನಿಷ್ಠೆ ಇತ್ತು. ಇನ್ನೊಂದು ಏನಂದ್ರೆ ಆ ಕೇಳಿ ಬಡಿಯುವ ಸಿಸ್ಟಮ್ ಎನ್ನುವುದು ಇದ್ದದ್ರಿಂದ ನಾವೆಲ್ಲ ತಯಾರಾದದ್ದು ಅಂತ ಹೇಳಿ ಅರ್ಧ ಗಂಟೆ ಚೆಂಡೆ ನುಡಿಸಿ ನಮ್ಮ ಕೈಯೆಲ್ಲ ಇದು ಕೂತ್ಕೊಳ್ಳುದು ಸರಿ ನಮಗೆ ಅಭ್ಯಾಸ ಆಗುದು ಆ ಕೇಳಿ ನುಡಿಸುದು. ಈಗ ಅದಿಲ್ಲ ನೋಡಿ ಕಲಿಯವರಿಗೆ ಆ ಪೋರ್ಷನ್. ಈಗ ಇದ್ರು ಅಲ್ಲಿ ಅಲ್ಪ ಆ ಟೈಮಿಗೆ ಆಗೋ ಯಾರೋ ಬಂದು ಶಬ್ದ ಮಾಡ್ತಾರೆ. ಈಗ ಬರ್ತಾ ಇದ್ರಿ ಮತ್ತೆ ನಿಮ್ಮನ್ನ 1ನೇ ಮೇಳಕ್ಕೆ ಪ್ರಧಾನ ಮದ್ದಳೆಗಾರರಾಗಿ ಹಾಕ್ತಾರೆ. ಸೊ ಅಲ್ಲಿ ಯಾರೆಲ್ಲ ಸಿಕ್ಕಿದ್ರು? ನನ್ನ ಆಯ್ಕೆ ಆಯ್ತದು, ನಾನೇ ಹೋಗ್ಬೇಕು ಅಂತ ಮತ್ತೆ ಫೈನಲ್ ಆಯ್ತದು. ಮನಸ್ಸಿಲ್ಲದ ಮನಸ್ಸಿಗೆ 4ನೇ ಮೇಳದಿಂದ ಹೋಗ್ಲಿಕ್ಕೆ ಮನಸ್ಸಿಲ್ಲದಿದ್ರು ಒಪ್ಪಿದೆ. ಈ ಹಿರಿಯರಾದ ಕುರಿಯ ಭಾಗವತರು ನನ್ನನ್ನು ಮೇಳಕ್ಕೆ ಸೇರಿಸಿದವರು ಒತ್ತಡ ಹೇಳಿ ನೀನು ಹೋಗ್ಲೇಬೇಕು ಅಂತ ಒಪ್ಪಿದೆ. ಅಲ್ಲಿ ಪೂಂಜೆ ಭಾಗವತರು ನಾನು ಮೇಳಕ್ಕೆ ಸೇರಿದ ವರ್ಷ ನಂಗೆ ಭಾಗವತರು ಅವರು ಇದ್ರು. ಅವರು ಮತ್ತೆ ಪದ್ಯಣ ಗೋವಿಂದ ಭಟ್ರು ಇದ್ರು. ಇವರು ಈಗ ನಾನು ಮತ್ತೆ ಹೋಗುಗಳು ಹಾಗೆ ಇತ್ತದು. ಭಾಗವತರು ಅವರೇ ಇಬ್ಬರಿದ್ರು. ಪದ್ಯಣದವರು ಸೆಕೆಂಡ್ ಯಾರು ಮ್ಯಾನೇಜರ್ ಸುಣ್ಣಂಬಳದವರು ಇದ್ರು. ಹೆಚ್ಚಿನ ಕಲಾವಿದರೆಲ್ಲ ಇದ್ರು. ಕೆಲವು ವ್ಯತ್ಯಾಸ ಇರಲಿಲ್ಲ, ತುಂಬಾ ಕೆಲವೆಲ್ಲ ಹೋಗಿದ್ದಾರೆ. ಸುಬ್ರಹ್ಮಣ್ಯರು 4ಕ್ಕೆ ಮತ್ತೆ 4ಕ್ಕೆ ಬಂದಿದ್ದಾರೆ. ಮಧ್ಯದಲ್ಲಿ ಹೊಸನಗರ ಹಾಗೆಲ್ಲ ಅವ್ರದ್ದು ಇದಿತ್ತು. ಆದ್ರೆ ಕೆಲವು ಕಲಾವಿದರು ನಾನು ಮತ್ತೆ ಹೋಗೋಗಿದ್ರು, ಕೆಲವರು ಇರ್ಲಿಲ್ಲ. ಭಾಗವತರು ಅವರೇ ಇದ್ರು. ನಾನು ಪ್ರಧಾನ ಮದ್ದಳೆಗಾರರಾಗಿ ಹೋದೆ. ನನಗೆ ಅಸಿಸ್ಟೆಂಟ್ ಆಗಿ ಅಡೂರು ಹರೀಶ್ ರಾವ್ ಮತ್ತು ಪ್ರಶಾಂತ್ ಶೆಟ್ಟಿ ಹೊಗೆ ನಾಡಿದ್ದು. ಹಾಗೆ ನಾವು 3 ಜನ. ಹಾಗೆ ಅದೊಂದು ಮತ್ತೆ 3 ವರ್ಷ ಒಳ್ಳೆ ಅನುಭವ. ಪ್ರಧಾನ ಮದ್ದಳೆಗಾರ ಆದ ಮೇಲೆ ಸೊ ನಂಗೆ ಒಳ್ಳೆ ತಿರುಗಾಟವೇ ಸಿಕ್ಕಿತ್ತು. ಅಂದ್ರೆ ಪ್ರಸಂಗಗಳು ವೆರೈಟಿ. ಮತ್ತೆ ಈಗದಾಗೆ ಆಗ ದೇವಿ ಮಹಾತ್ಮೆ ಇಷ್ಟ ಆಗ್ತಿರ್ಲಿಲ್ಲ. ಅದು ನಾವು ಮೇಳಕ್ಕೆ ಸೇರಿದ ವರ್ಷದಿಂದ ಅದರಲ್ಲಿರುವಾಗ ಮತ್ತೆ 4ನೇ ಮೇಳದಲ್ಲಿರುವಾಗ ಯಾವಾಗಲೂ ಅಷ್ಟೇ ದೇವಿ ಮಹಾತ್ಮೆ ಆವಾಗ ಕಡಿಮೆ ಆಗ್ತಿದ್ದ ಕಾರಣ ನಮಗೆ ಎಲ್ಲ ಉಳಿದ ಪ್ರಸಂಗದ ಮಾಹಿತಿ ಸಿಕ್ಲಿಕ್ಕೆ ಒಂದು ಪ್ರಯೋಜನ ಆಯ್ತು. ಸ್ವಲ್ಪ ಕಲಾವಿದರ ಏಳಿಗೆ ಆಗ್ತಿತ್ತು. ಹೌದು. ದೇವಿ ಮಹಾತ್ಮೆ ಪೌರಾಣಿಕ ಪುಣ್ಯ ಕಥಾ ಭಾಗ, ಅದು ಭಕ್ತಿ ಭಾವ ಎಲ್ಲ ವಿಷಯ ಹೌದು. ಅದು ಅದರಿಂದ ಪ್ರಯೋಜನ ಆಗ್ತದೆ ನಮ್ಮ ಧಾರ್ಮಿಕ ವಿಚಾರ. ಆದ್ರೆ ಕಲಾವಿದನಾಗಿ ಪೌರಾಣಿಕ ಜ್ಞಾನ ಈಗ ಆ ಪ್ರಸಂಗ ಹೆಚ್ಚಾಗುದ್ರಿಂದ ಈ ಹೊಸತ್ತಾಗಿ ಸೇರುವ ನಾನು ವಿದ್ಯಾರ್ಥಿಗಳು ಕಟೀಲ್ ಮೇಳಕ್ಕೆ ಸೇರುವವರು ನಾನು ಕೂಡ ವಿದ್ಯಾರ್ಥಿಗೆ ಸೇರಿದೆ. ಆ ಕಲಿಯುವ ಮನಸ್ಸಿರುವವರಿಗೆ ದೇವಿ ಮಹಾತ್ಮೆದ್ದು ತುಂಬಾ ಅನುಭವ. ಅದು ಈಗಿನ ಕಾಲಮಿತಿಯಲ್ಲಿ ಎಲ್ಲ ಕಟ್ಟಾಗಿ. ಆದ್ರೆ ಉಳಿದ ಪ್ರಸಂಗ ಪೌರಾಣಿಕ ಜ್ಞಾನದ ಕೊರತೆ ಆಗ್ತದೆ. ಬೇರೆ ಎಲ್ಲಿ ಹೊರಗಡೆ ಸಿಕ್ಕಿದ್ರೆ ಸಿಕ್ಕಿತ್ತು, ಇಲ್ಲ ಆಗ ನಮಗೆ ಅದು ಬೆನಿಫಿಟ್ ಆಗಿದೆ. ಎಲ್ಲ ಕೃಷ್ಣ ಲೀಲೆ ಕಂಸೋದೆ ಕರ್ಣಾರ್ಜುನ ಯಾವುದೆಲ್ಲ ಹೆಚ್ಚಿನ ಪುರಾಣ ಪ್ರಸಂಗಗಳೆಲ್ಲ ಆಗ್ತಾ ಇತ್ತು. ಅದರದ್ದೆಲ್ಲ ನಾಲೆಜ್ ಬಂತದೆ. ಪೂಂಜರು ಅವರು ಚೆಂಡೆ ಮದ್ಲೆ ಭಾಗವತಿಗೆ ವೇಷ ಅರ್ಥ ಹೇಳಿಕೊಳ್ಳಿ ಎಲ್ಲವೂ ಗೊತ್ತಿರುವ ಕಲಪಾಡಿ ಆಳ್ವಾರ್ ಕೂಡ ಹೇಳಿದ್ದಾರೆ. ಎಲ್ಲರೂ ಗೊತ್ತಿದ್ದ ಕಲಾವಿದರಾದ ಕಾರಣ ಅವರು ನಮ್ಮನ್ನು ಬೇಕಾದಾಗ ನಮಗೆ ಸ್ವಲ್ಪ ಜ್ಞಾನ ಕಡಿಮೆ ಇದ್ದನ್ನು ಅವ್ರ ಹತ್ರ ಕೇಳಿದ್ರೆ ಆಯ್ತು, ಇಲ್ಲರ ಅವ್ರು ಹೇಳ್ತಿದ್ರು ಹೀಗೆ ಅಂತ. ಅವರು ಭಾರಿ ಅರ್ಥಜ್ಞಾನ. ಅವರು ರಂಗದಲ್ಲಿ ಸೈಲೆಂಟ್ ಮೂರ್ತಿ ಕೂತಾಗ ಆದ್ರೆ ಒಂದೊಂದು ಅಕ್ಷರವೂ ಅಲ್ಲಿ ಅವ ಹೇಳಿದ ಅಕ್ಷರ ಚೆಂಡೆ ಮದ್ಲೆ ನುಡಿಸಿದ ಒಂದೊಂದು ನುಡಿತಕ್ಕೂ ಅವರಿಗೆ ನಮ್ದು ಚೆಂಡೆ ಮದ್ಲೆ ಸುಲ್ತಾನ್ ಅಂದ್ರೆ ಅದು ಶ್ರುತಿಯಲ್ಲಿ ಇಲ್ಲ ಇದ್ರೆ ಅವ್ರಿಗೆ ಗೊತ್ತು. ಅವರೇ ನಾವು ಕೂತಾ ಇಟ್ರೆ ಅವರೇ ಮಾಡ್ತಾ ಇದ್ರು. ನಮಗೆ ಅದು ಕಲೀಲಿಕ್ಕೆ ಆಗ್ತದೆ. ಅದು ಕುಬಣರು ಭಾಗವತರು ಅದೇ ತರ ಮಾಡ್ತಾರೆ. ಫಸ್ಟ್ಗೆ ನಮಗೆ ಶ್ರುತಿ ಜ್ಞಾನ ಇರುವುದಿಲ್ಲ ಅಲ್ಲ, ಮತ್ತೆ ಇಟ್ರೆ ಆಯ್ತು ಅವರೇ ರೋಡ್ ಅಲ್ಲಿ ಸರಿ ಮಾಡ್ತಾರೆ. ಆಗ ನಮಗೆ ಕಾಣ್ತದೆ ಅವ್ರು ಎಲ್ಲಿ ಹೊಡಿತಾರೆ ಏನು ನಾವು ಕಲಿತಾ ಇದ್ದೇವೆ. ಪೂಂಜರು ಕೂಡ ಹಾಗೆ
ಪೂಂಜಾರಂತೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ನಾನು ದೇವಿ ಪ್ರಸಾದ್ ಆಳುವ ತಲಪಾಡಿ ಅವರದು ಮಾಡಿದ್ದೇನೆ. ಪೂಂಜರ ಬಗೆಗೆ ಅದ್ಭುತ ಅನುಭವವನ್ನ ಹೇಳಿ. ಗ್ರೇಟ್ ಗ್ರೇಟ್ ಅಂತ ಕಲಾವಿದರು ಇನ್ನು ಭೂತೋ ನ ಭವಿಷ್ಯ. ಯಾಕೆ ಅಂತ ಕೇಳಿದ್ರೆ, ನಾನು 1ನೇ ಮೇಳಕ್ಕೆ ಸೇರಿದ ವರ್ಷ ಅಂತ ಹೇಳಿದೆಲ್ಲ, ಫಸ್ಟ್ ಆ ವರ್ಷವೇ ಅವರ ಮನ್ಮಥೋಪಾಖ್ಯಾನ ಎಂಬ ಪ್ರಸಂಗ ರಿಲೀಸ್ ಆದದ್ದು. ಇದೇ ಕದ್ರಿ ಇವರಿದ್ದಾರಲ್ಲ, ಕದ್ರಿ ಗೊತ್ತು, ಕದ್ರಿ ಕಂಬಳ ಗೊತ್ತು, ನಮ್ಮ ನವನೀತ ಶೆಟ್ಟಿ ಅವರ ಲೆಕ್ಕದ ಆಟದಲ್ಲಿ ಅದು ಪ್ರಸಂಗ ಇನಾಗ್ರೇಷನ್ ಮಂಗಳೂರಲ್ಲಿ. ಪ್ರಸಂಗ ಎಲ್ಲ ಹೇಳಿ ಆಗಿದೆ, ಇವರು ಕತೆ ಬರೆದಿದ್ದಾರೆ. ನಾಡ್ದು ಇಷ್ಟು ತಾರೀಕಿಗೆ ಆಟ ಅಂತೇಳಿ ಆಗಿದೆ. ಪ್ರಸಂಗದ ಪದ್ಯ ರಚನೆ ಹಿಂದಿನ ದಿವಸ ಹೆಚ್ಚು ಕೆಲವು ಪದ್ಯಗಳು ಆಗಿರ್ಲಿಲ್ಲ. ಯಾವ ಮ್ಯಾಜಿಕ್ ಅಲ್ಲಿ ಆ ದಿವಸಕ್ಕಾಗುವ ಪ್ರಸಂಗದ ಪದ್ಯ ರೆಡಿ ಮಾಡಿ ಕಲಾವಿದ್ರು ಹೊಸ ಪ್ರಸಂಗ, ಪೂಂಜಾರ ಪ್ರಸಂಗ ಎಲ್ಲ ಕಲಾವಿದ್ರು ಜ್ಞಾನ ಕೂಡ ಎಲ್ಲ ಅವ್ರ ಹತ್ರ ಕೇಳುದು. ಎಂತ ಪದ್ಯ, ಏನು ಪ್ರಸಂಗ, ಅವರ ಬರೆದು ಎಲ್ಲ ಪ್ರಸಂಗ ನಿಮಗೆ ಮಾನಿಷಾದ ಒಂದು ಗೊತ್ತುಂಟಲ್ಲ ಎಲ್ಲರಿಗೂ ಅಂತ. ತುಂಬಾ ವಧು ವೈಶಾಲಿ ತುಂಬಾ ಪ್ರಸಂಗ ಇದೆ, ಮೇಘಮಯೂರಿ ಅದೆಲ್ಲ ರೋಮಾಂಚನ ಆಗುವ ಪ್ರಸಂಗಗಳು. ಹಾಗೆ ಅವರು ಪೂಂಜಾರ ಗ್ರೇಟ್. ಕಲಿಕೆಗೆ ಮತ್ತಷ್ಟು ಅಲ್ಲಿ ಅವಕಾಶ ಆಯ್ತು. ಕುಬಣೂರು ಭಾಗವತರು ಮತ್ತು ಪೂಂಜ 2 ಭಾಗವತರು ನನ್ನ ಇದರಲ್ಲಿ ಸಿಕ್ಕಿದ್ದು ನನ್ನ ಕಲಿಕೆಗೆ ತುಂಬಾ. ಆಮೇಲೆ ಪುಂಡಿಕಾಯವರು ಈಗ ಅದು 1ನೇ ಮೇಳದಲ್ಲಿ 2-3 ವರ್ಷ ಮತ್ತೆ ಪ್ರಧಾನ ಮೊದಲಿಗಾರರಾಗಿ. ಅಲ್ಲಿಂದ ಇಲ್ಲ, ಅದು ಅನಿವಾರ್ಯ ಒಂದು ಕಾರಣಕ್ಕಾಗಿ ನಾನು ಮೇಳ ಬಿಟ್ಟೆ. ಅಂದ್ರೆ ನನ್ನ ಮನೆಯ ಸಮಸ್ಯೆಯಿಂದ. ಆ ವರ್ಷ ನನ್ನ ಅಣ್ಣನಿಗೆ, ನಾವೆಲ್ಲ ಒಟ್ಟಿಗೆ ಇದ್ದೇವೆ, ಒಂದು ಇದು ಅಪಘಾತ, ಸ್ವಲ್ಪ ಕಾಲಿದ್ದು ಸಮಸ್ಯೆ, ಕೈಯದ್ದೆಲ್ಲ ಸಮಸ್ಯೆ. ನಮ್ಗೆ ಕೃಷಿಯಲ್ಲ, ಅಪ್ಪ ಸ್ವಲ್ಪ ಏಜ್ ಆದವರು. ಹಾಗೆ ಇಲ್ಲಿ ಮನೆ ಸ್ವಲ್ಪ ನೋಡ್ಕೊಳ್ಳುವ ವಿಷಯದಲ್ಲಿ ಮತ್ತೆ ಅದೇ ವರ್ಷ ನನಗೆ ಮದುವೆ ಆಯ್ತು. ಹಾಗೆ ಸ್ವಲ್ಪ ಒಮ್ಮೆ ಮೇಳ ಬಿಡ್ಬೇಕಾದ ಅನಿವಾರ್ಯತೆ ಬಂತು ನನಗೆ. ಹಾಗೆ ದನಿಗಳು ಹೇಳಿದ್ದಾರೆ, ಇದು ದೇವಿಪ್ರಸಾದ್ ಶೆಟ್ರು ಇದ್ರು, ನಾವು ಸೇರುವಾಗ ವಿಠಲ್ ಶೆಟ್ರು, ಆಮೇಲೆ ಇವರು ಬಂದದ್ದು. ಇವರು ಹೇಳಿದ್ದಾರೆ, ನೀವು ನಿಮ್ಮ ಸಮಸ್ಯೆ ನೋಡಿ ಏನಾದ್ರು ಆಗುದಿದ್ರೆ, ಅವರಿಗೆ ತುಂಬಾ ನನ್ನ ಹತ್ರ ಒಂದು ಪ್ರೀತಿ ಇತ್ತು, ಈಗಲೂ ಇದೆ. ಎಲ್ಲಿ ಸಿಕ್ಕಿದ್ರು ನಾವು ಮಾತಾಡ್ತೇವೆ. ಆಮೇಲೆ ಎಷ್ಟೋ ಸಲ ನಿಮ್ಮ ಸಮಸ್ಯೆ ಸರಿ ಇದ್ರೆ ಮತ್ತೆ ಬನ್ನಿ ಮೇಳಕ್ಕೆ, ನಿಮಗೆ ಯಾವಾಗಲೂ ನಮ್ಮ ಮೇಳದಲ್ಲಿ ಅವಕಾಶ ಇದೆ ಅಂತ ತುಂಬಾ ಸಲ ಹೇಳಿದ್ದಾರೆ. ಹಾಗೆ ನನ್ನ ಅನಿವಾರ್ಯತೆಗೆ ನಾನು ಹೋಗ್ಲಿಲ್ಲ. ಆದ್ರೂ ಮೇಳಕ್ಕೆ ರೆಗ್ಯುಲರ್ ಆಗಿ ನಾನು ಪೂರ್ಣ ಪ್ರಮಾಣ ತಿರುಗಾಟ ಮಾಡೋದಿದ್ರು. ಅದೇ ವರ್ಷದಿಂದ ನಾನು ಬದಲಿಗೆ ಹೋಗ್ತಾ ಇದ್ದೆ. ಈಗ ಒಂದು 8, 9, 10, 11 ವರ್ಷ ತಿರುಗಾಟ ಮಾಡಿ ಮೇಳ ಬಿಟ್ಟದ್ದು ನೀವು? ನಾನು 8 ವರ್ಷ ಅಲ್ಲ, 13 ವರ್ಷ. 13 ವರ್ಷ ತಿರುಗಾಟ ಮಾಡಿ ಬಿಟ್ಟ. ಆ ಮೇಳ ಬಿಡುವ ಅನಿವಾರ್ಯ ಕಾರಣಗಳಿಂದ ಬಿಡ್ತೀರಿ ಮೇಳ ಅಂತ ಹೇಳಿ. ಬಿಟ್ಟ ನಂತರ ಪ್ರಶ್ನೆ ಮಾಡ್ಲಿಲ್ಲ, ನಾನು ಏನ್ ಮಾಡ್ಬೇಕು, ಇಲ್ಲಿ ತನಕ ಯಕ್ಷಗಾನವನ್ನೇ ನಂಬಿದ್ದೆ, ಮನೆಯಲ್ಲೇ ಕೃಷಿಯ ವಾತಾವರಣದಲ್ಲಿ ಇತ್ತು, ಆದ್ರೂ ಯಕ್ಷಗಾನದ ಒಲವನ್ನು ಬಿಟ್ಟು ಹೇಗೆ? ಇಲ್ಲ, ಅದು ಹಾಗೆ ಆಗ್ಲಿಲ್ಲ, ನನ್ನ ಮಟ್ಟಿಗೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಮೇಳ ಮಾತ್ರ ಬಿಟ್ಟದ್ದು. ನಾನು ಮೇಳದವರಿಗಿಂತ ಹೆಚ್ಚು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಅದು ಇನ್ನೊಂದು ವಿಶೇಷ. ಏನಂತ ಹೇಳಿದ್ರೆ, ಈಗ ನಾನು ಮೇಳ ಬಿಟ್ಟೆ ಅಂತ ಗೊತ್ತಾದ ಕೂಡಲೇ ಆ ಮೇಳದಲ್ಲಿ ಇರುವಾಗ್ಲೇ ನಾನು ಹೊರಗಿನ ಕಾರ್ಯಕ್ರಮಗಳಿಗೆ ನಮಗೆ ಕರೆ ಬರ್ತದಲ್ಲ, ಹೋಗ್ತಾ ಇದ್ದೆ. ಮನೆಯ ಸಮಸ್ಯೆಗೆ ಮೇಳ ಬಿಟ್ರೆ ಹೊರಗಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದ. ಬೇರೆ ಮೇಳದ ಆಟ, ಮೇಳಕ್ಕೆ ಅತಿಥಿ ಕಲಾವಿದರ ಕೂಡುವಿಕೆಯ ತಾಳಮದ್ಲೆ ಇದ್ದದ್ದು. ಮತ್ತೆ ಶಾಲಾ ಕಾಲೇಜುಗಳು ಈ ಹೊರಗಿನ ಆಟದಲ್ಲಿ ಹೇಗಿರ್ತಂದ್ರೆ, ಹಿಮ್ಮೇಳದಲ್ಲಿ ಒಳ್ಳೆ ನಾಲೆಜ್ ಇದ್ದವ್ರನ್ನು ತಗೊಳ್ತಾರೆ, ಪ್ರಸಂಗ ಜ್ಞಾನ ಅದೆಲ್ಲ ಇದ್ದವ್ರನ್ನು ತಗೊಳ್ತಾರೆ. ನನಗೆ ಕಟೀಲ್ ಮೇಳಕ್ಕೆ ಹೋದ ಒಂದು ಬೆನಿಫಿಟ್ ಇದ್ದ ಕಾರಣ, ಪ್ರಸಂಗ ನಾಲೆಜ್ ಎಲ್ಲ ಇದ್ದ ಕಾರಣ, ಹೊರಗಿನ ಶಾಲೆ ಕಾಲೇಜಿನ ಆಟಗಳು, ಸಂಘ ಸಂಸ್ಥೆ ಆಟಗಳು, ಇದಕ್ಕೆಲ್ಲ ಹೆಚ್ಚು ನನಗೆ ಕರೆ ಬರಲಿಕ್ಕೆ ಶುರುವಾಯಿತು. ಅತಿಥಿ ಕಲಾವಿದರ ಆಟ ನಿರ್ದೇಶನ ಕೇಳ್ತಾರಲ್ಲ, ಅದು ಹೇಗಿದೆ ಅಂತ. ಈಗ ಸಂಘದ ಆಟದವರು ಈಗ ಎಷ್ಟೋ ಕಡೆ ಹಾಗೆ ಆಗಿದೆ. ಕಟೀಲ್ ಮೇಳದಲ್ಲಿ ಆಡೋ ಪ್ರಸಂಗ ಇಂಥದ್ದೆಲ್ಲ ಬಂದ್ರೆ, ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಅಲ್ಲಿ ಕೊಂಕಣಾಜಿ ಅವರಿದ್ರೆ ಅವರಿಗೆಲ್ಲ ಗೊತ್ತುಂಟು ಕಟೀಲ್ ಮೇಳದಲ್ಲಿ ಅವರು ಆಡೋ ಪ್ರಸಂಗ, ನೀವು ಅವ್ರ ಹತ್ರ ಕೇಳಿ. ಅಥವಾ ಅಲ್ಲಿಗೆ ಬರುವ ಭಾಗವತಿಗೆ ಮಾಡುವ ಯಾರೋ ಒಬ್ಬ ಸ್ವಲ್ಪ ಕಡಿಮೆ ಗೊತ್ತಿದ್ದವರು ಬಂದ್ರೆ ಅವರಿಗೆ ಏನೋ ಡೈರೆಕ್ಷನ್ ಬೇಕಾಗುತ್ತೆ, ಅದು ನಾವು ಹೇಳ್ತೇವೆ. ಹಾಗಾಗಿ ನನ್ನನ್ನು ತುಂಬಾ ಹೊರಗಿನ ಕಾರ್ಯಕ್ರಮಗಳಿಗೆ ಜನಗಳು ಕರೀಲಿಕ್ಕೆ ಆರಂಭ ಮಾಡಿದ್ರು, ನನ್ನ ಭಾವನೆ. ಹಾಗೆ ನನಗೆ ಯಕ್ಷಗಾನದ ಟಚ್ ಬಿಟ್ಟೇ ಹೋಗ್ಲಿಲ್ಲ. ಮೇಳಕ್ಕೆ ಒಂದು ನಾನು ಹೋಗ್ಲಿಲ್ಲ ಅಂತ ಹೊರತು ಅತಿ ಹೆಚ್ಚು ನಾನು ಮೇಳಕ್ಕೆ ಬದಲಿಗೆ ಹೋಗ್ತಿದ್ರು. ಕಟೀಲ್ ಮೇಳಕ್ಕೆ ತುಂಬಾ ಹೋಗಿದ್ದೇನೆ ಆ ಟೈಮಲ್ಲಿ. ಆವಾಗ ಈಗದಷ್ಟು ಚೆಂಡೆ ನುಡಿಸುವವರು ಹೊರಗೆ ಇರಲಿಲ್ಲ, ಹೊಸ ಈಗ ತುಂಬಾ ಪ್ರತಿಭೆಗಳು ಬಂದಿದೆ. ಮತ್ತೆ ಇದ್ರೂ ಕೂಡ ಆಗಲ್ಲ, ಕಟೀಲ್ ಮೇಳಕ್ಕೆ ಎಲ್ಲರನ್ನು ಕರಿತಿರ್ಲಿಲ್ಲ. ಮೇಳದಲ್ಲೇ ಇದ್ದು ಪ್ರಸಂಗ ನಾಲೆಜ್ ಇದ್ದವರನ್ನು, ಪ್ರಸಂಗ ನಡೆಸುವ ಇದು ಇದ್ದವರನ್ನು ಮಾತ್ರ ಕರಿತಿದ್ರು. ನಾವೆಲ್ಲ ಅದರಲ್ಲಿ ಇದ್ದವರು ಅಂತ ನಮ್ಮನ್ನೇ ಆದಷ್ಟು ಕರಿತಾ ಇದ್ದ. ಹಾಗಾಗಿ ಕಟೀಲ್ ಮೇಳಕ್ಕೆ ಬದಲಿಗೂ ತುಂಬಾ ಹೋಗಿದ್ದೇನೆ. ಎಷ್ಟು ವರ್ಷ ನಿರಂತರ ನಾನೊಂದು 5-6 ವರ್ಷ ಹೋಗ್ಲಿಲ್ಲ ಮೇಳ, 2 ವರ್ಷ ಏನೋ ಹೋಗ್ಲಿಲ್ಲ. ಮತ್ತೆ ಪುನಃ ಏನಾಯ್ತು, ಮತ್ತೆ 5ನೇ ಮೇಳ ನಾನು ಬಿಡುವ ಹೊತ್ತಿಗೆ 5ನೇ ಮೇಳ ಆಗಿತ್ತು. ಆ ನಂತರ ಮತ್ತೆ ಸ್ವಲ್ಪ ವರ್ಷ ಆಗುವ 6ನೇ ಮೇಳ ಆಯ್ತು. 6ನೇ ಮೇಳ ಆಗಿ 1-2 ವರ್ಷ ಆಗಿದೆ. ಆವಾಗ ನನ್ನನ್ನು ಮತ್ತೊಂದು ಅಲ್ಲಿ ಯಾರ್ದೋ ಒಂದು ಹಿಮ್ಮೇಳದ ಸಮಸ್ಯೆ ಉಂಟಾಯ್ತು. ಅಲ್ಲಿ ಒಮ್ಮೆ
ಏನೋ ಒಂದು ಪ್ರಕರಣ ಆಗಿ ಚೆಂಡೆಮದ್ಲೆ ಅವರು 2-3 ಜನ ಎಲ್ಲ ಒಟ್ಟಿಗೆ ಬಿಟ್ಟು ಹೋದದ್ದು ಬಿಟ್ಟದ್ದು ಹೀಗೆಲ್ಲ ಆಯ್ತು. ಮೇಳ ಹೊರಡ್ಲಿಕ್ಕೆ 4 ದಿನ ಇರುವಾಗ ಅದೇನೋ ಇನ್ಸಿಡೆಂಟ್ ನಡೀತು. ಇನ್ಸಿಡೆಂಟ್ ಅದು ಓಕೆ. ಆಗ ದನಿಗಳು ಬೇರೆಯವರ ಮುಖಾಂತರ ನನ್ನನ್ನು ಕೇಳಿದ್ರು, ಕೊಂಕಣಜಿ ಅವ್ರು ಬರ್ತಾರ ಕೇಳಿ ಅಂತ. ಆಕ್ಚುಲಿ ನನಗೆ ಮನೆಯ ಸಮಸ್ಯೆ ಹೋಗೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಆದ್ರೆ ತುಂಬಾ ಯೋಚನೆ ಮಾಡಿದೆ. ನಂಗೆ ಅಂದ್ರೆ ಮೇಳ ಹೊರಡ್ಲಿಕ್ಕೆ 3 ದಿನ ಬಾಕಿ ಮತ್ತೆ ಬಾಕಿ ಇರೋದು. ಕಟೀಲು ಮೇಳದಂತ ಒಂದು ಮೇಳಕ್ಕೆ ಈಗ ನಾನಲ್ಲಿ ಹೋಗದಿದ್ರೆ ಇನ್ನು ಯಾರನ್ನು ಮಾಡ್ತಾರೆ, ಯಾರೋ ಒಬ್ರು ಆಗ್ಲೇಬೇಕಲ್ಲ ಪ್ರಧಾನ ಹೌದು. ದನಿಗಳು ನೆನಪಿಟ್ಟು ನನ್ನನ್ನು ಕರೆದಿದ್ದಾರೆ ಅಂತ ಹೇಳುವಾಗ ನನಗಾಯ್ತು, ನಾನು ಕಲ್ತ ಮೇಳ ಅಲ್ಲಿ ಈಗ 1-2 ತಿಂಗಳು ಮೊದಲೇ ಆ ಇನ್ಸಿಡೆಂಟ್ ಆಗ್ತಿದ್ರೆ ಅವ್ರು ಯಾರನ್ನಾದ್ರೂ ಹೊರಗಿಂದ ತಂದು ಮಾಡ್ತಿದ್ರು. 3 ದಿನ ಇರುವಾಗ ಅಲ್ಲಿ ಮೇಳಕ್ಕೆ ಹೋಗ್ಲಿಕ್ಕೆ ಆ ಜಾಗಕ್ಕೆ ಸಿಕ್ಕುದಿಲ್ಲ. ನಮಗೆ ಸೆಕೆಂಡ್ ಸೀಟಿಗೆ ಈಗ ಸಣ್ಣ ವೇಷಕ್ಕೆಲ್ಲ ಸಿಗ್ತಾರೆ, ಪ್ರಧಾನ ಸೀಟಿಗೆ ಯಾರು ಸಿಕ್ಕುದಿಲ್ಲ ಅಂತ ಕರೆದಾಗ ನಾನು ಯೋಚನೆ ಮಾಡಿದೆ, ಎಷ್ಟು ಕಷ್ಟ ಆದ್ರೂ ಈ ವರ್ಷ 1 ವರ್ಷ ಹೋಗುದಿ, ಒಂದು ಕಟೀಲು ತಾಯಿ ಸೇವೆ ಅಲ್ವಾ, ನಾವು ಕಲ್ತ ಮೇಳ ಅಲ್ವಾ ಅಂತೇಳಿ. ಹಾಗೆ ನಾನು 1 ವರ್ಷ 6ನೇ ಮೇಳಕ್ಕೆ ಹೋಗಿ, ಆಗ ಪುಂಡಿಕಾಯಿ ಅವರು ಪ್ರಧಾನ ಭಾಗ, ಅದು ಆ ವರ್ಷ ಒಳ್ಳೆ ಗಜ ಸೆಟ್ ಇತ್ತು. ಮಾನ್ಯ ಸಂತೋಷ, ಪ್ರಶಾಂತ್ ನೆಲ್ಯಾಡಿ ಇವರೆಲ್ಲ, ಪ್ರಶಾಂತ್ ನೆಲ್ಯಾಡಿ ನಮಗಿಂತ ಜೂನಿಯರ್. ನಾವು ಮೇಳಕ್ಕೆ ಹೋದ್ಮೇಲೆ ಅವರೆಲ್ಲ ಬಂದ. ಆವಾಗ ನಾವು 4ನೇ ಮೇಳದಲ್ಲಿ 1ನೇ ಮೇಳದಲ್ಲಿ ಮೊದಲು ಒಟ್ಟಿಗೆ ಇದ್ದವರು. ಆಗ ಅವು ಸೆಕೆಂಡ್ ವೇಷಧಾರಿಯಾಗಿದ್ದು, ಆಮೇಲೆ 5ನೇ ಮೇಳದಲ್ಲಿ ಪ್ರಧಾನ ವೇಷಧಾರಿಯಾಗಿ ಆಮೇಲೆ 6ನೇ ಮೇಳಕ್ಕೆ ಬಂದ. ಹಾಗೆ ನಾವು ತುಂಬಾ ಒಂದು ಒಳ್ಳೆ ತಿರುಗಾಟ ಆ ವರ್ಷ. ಎಷ್ಟು ವರ್ಷ 6ನೇ ಮೇಳದಲ್ಲಿ? ಅದು 1 ವರ್ಷ. ನಾನು ಹೇಳುವಾಗ್ಲೇ ಹೇಳಿದ್ದೇನೆ ಫಸ್ಟಿಗೆ, ಈ ವರ್ಷ ನಿಮಗೆ ಅನಿವಾರ್ಯವಾದ ಕಾರಣ, ಮೇಳ ಹೊರಡ್ಲಿಕ್ಕೆ 2-3 ದಿನ ಇರುವ ಕಾರಣ ಅದು ಅನಿವಾರ್ಯತೆಗೆ ಬರ್ತೇನೆ. ನನಗೆ ಮನೆಯ ಸಮಸ್ಯೆ ಎಲ್ಲ ಉಂಟು, ಹೊರಗಿನ ಬೇರೆ ಬೇರೆ ಸಮಸ್ಯೆ. ನಾನಿಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇಲ್ಲಿ ಕೆಲವು ಅಧ್ಯಕ್ಷ, ಕಾರ್ಯದರ್ಶಿ, ಅದು ಇದು ತುಂಬಾ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದೆ ನಾನು. ಹಾಗೆ ಮೇಳಕ್ಕೆ ನಿರಂತರ ಹೋಗ್ಲಿಕ್ಕೆ, ಅದು ಫುಲ್ ನೈಟ್ ಆಟ. ಮತ್ತೆ ಹಗಲು ಬಂದು ನಮ್ಮ ತೋಟಕ್ಕೆ ನೀರು ಹಾಕ್ಲಿಕ್ಕೆ ನಾವೇ ಹೋಗುದು, ನಮ್ಮ ಕೃಷಿ ನೋಡ್ಕೊಳ್ಳೋದು, ಅದು ಕಷ್ಟ ಆಗ್ತದೆ ಅಂತ 1 ವರ್ಷ ನಾನು ಡೈಲಿ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ಮನೆಗೆ ಬರುದು ಹೋಗುದು, ಅವಾಗ ವೆಹಿಕಲ್ ಇತ್ತು, ಹಾಗೆ ಮಾಡ್ತಾ ಇದ್ದೆ. ಆಗ 1 ವರ್ಷ ಒಳ್ಳೆ ತಿರುಗಾಟ ಮಾಡಿದ್ದೇನೆ. ಆ ವರ್ಷ ಮತ್ತೆ ಹೋಗ್ಲಿಲ್ಲ, ಕಾಯಮಿಗೆ ಹೋಗ್ಲಿಲ್ಲ, ಬದಲಿಗೆ ಹೋಗ್ತಾ ಇದ್ದೆ. ಈಗಲೂ 1 ವರ್ಷ ಆಗಿ ಅಲ್ಲಿ ಮೇಳವನ್ನ ಬಿಡುತ್ತೀರಿ. ಒಟ್ಟು ಸಾಧಾರಣ ಒಂದು 14 ವರ್ಷ ಮೇಳದ ತಿರುಗಾಟ ಆಗ್ತದೆ ಅಂತ ಹೇಳಿ. ಈಗ ನಿಮಗೆ ಎಷ್ಟು ವರ್ಷ ವಯಸ್ಸು? ನನಗೆ 52 ವರ್ಷದಲ್ಲಿ ಒಟ್ಟು 15ರಿಂದ 20 ಮೇಳದ ಕಲಾವಿದನಾಗಿ ಹಾಗೆ ಇದ್ದೆ. ಮತ್ತೆ ಹೊರಗೆ ಅತಿಥಿ ಕಲಾವಿದನಾಗಿಯೂ. ಈಗ ಪ್ರಸ್ತುತ ನೀವು ಹೇಗೆ ಅತಿಥಿ? ಈಗ ಅತಿಥಿ ಕಲಾವಿದನಾಗಿ ಹೋಗ್ತೇನೆ. ಮೇಳಕ್ಕೆ ಕರೆದ್ರು ಹೋಗ್ತೇನೆ, 1 ದಿವಸ 2 ಹೀಗೆ ಕರೆದ್ರೆ ಹೋಗ್ತೇನೆ. ಹೊರಗಿನ ಸಂಘ ಸಂಸ್ಥೆಗಳ, ಶಾಲೆ ಕಾಲೇಜುಗಳ ಆಟಕ್ಕೆ ಹಿಮ್ಮೇಳ ವಾದಕನಾಗಿ ಹೋಗ್ತೇನೆ. ಮತ್ತೆ ತರಗತಿ ಕಲಿಯುವವರಿಗೆ ಕ್ಲಾಸ್ ಅದು ಉಂಟು. ಕಟೀಲು ಮೇಳಕ್ಕೆ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೇನೆ. ಈ ಸಲ ಕಳೆದ ಸೀಸನ್ ಅಲ್ಲಿ ಹೋಗಿದ್ದೇನೆ, 1-2 ಮೇಳಗಳಿಗೆ ಬದಲಿಗೆ ಹೋಗಿದ್ದೇನೆ. ಈಗ ಎಲ್ಲಿ ಎಲ್ಲ ತರಗತಿ ಕೊಡ್ತಾ ಇದ್ದೀರಿ? ತರಗತಿ ಹಿಮ್ಮೇಳ ತರಗತಿ ಈಗ ಆದಿತ್ಯ ಅವರ ಬೆಳಿಗ್ಗೆ ವಾಮದ ಪದವು ಗಣೇಶ ಮಂದಿರ, ಮತ್ತೆ ಮಧ್ಯಾಹ್ನ ಮೇಲೆ ಸಂಜೆ 4ರಿಂದ ನಮ್ಮ ಊರಲ್ಲಿ ವೇಣೂರಿನಲ್ಲಿ ಒಂದು ತರಗತಿ. ಹಾಗೆ 2 ತರಗತಿ ಹೋಗಿ ಮಾಡುವಂತದ್ದು. ಮತ್ತೆ ಮನೆಗೆ ಬಂದವರಿಗೆ ನಾನಿಲ್ಲಿ ಫ್ರೀ ಆಗಿ ಇಷ್ಟವರೆಗೆ ಕಲಿಸಿದ್ದೇನೆ. ಹಾಗೆ ನನ್ನ ಅದಂದ್ರೆ ಮನೆಯ ಪಾಠ ಹೇಗಿರ್ತದೆ ಅಂದ್ರೆ ದಿನ ನಿಗದಿ ಆಗಿರುದಿಲ್ಲ, ವಾರದಲ್ಲಿ ಇಂಥ ದಿನ ಅಂತ ಇಲ್ಲ. ನನ್ನ ಪುರ್ಸೊತ್ತು, ಕಲಿಯುವನ ಪುರ್ಸೊತ್ತು ನೋಡಿಕೊಂಡು ಇವತ್ತು 1 ದಿವಸ ಸಿಕ್ಕಿದ್ರೆ ಇನ್ನಿನ ಮತ್ತಿನ ವಾರದಲ್ಲಿ ಬೇರೆ ದಿನ ಸಿಗ್ಬೋದು. ಹಾಗೆ ಅಂತೂ ಮನೆಗೆ ಬಂದವರಿಗೂ ಹೇಳಿಕೊಡ್ತಾರೆ. ತುಂಬಾ ಜನ ಬರ್ತಾರೆ ನನ್ನ ಪುರ್ಸೊತ್ತು ಕೇಳ್ಕೊಂಡು. ಈಗ ಒಂದಷ್ಟು ಜನರಿಗೆ ನೀವು ಹೇಳಿ ಕೊಡ್ತಾ ಇದ್ದೀರಿ, ಅಲ್ಲಲ್ಲಿ ತರಗತಿಗಳನ್ನೆಲ್ಲ ಮಾಡಿದ್ದೀರಿ. ಮತ್ತೊಮ್ಮೆ ಮೇಳಕ್ಕೆ ಹೋಗ್ಬೇಕು ಅಂತ ಹೇಳಿ ಏನೋ ಮನಸ್ಸು? ಈಗ ನಮ್ಗೆ ಮೇಳಕ್ಕೆ ಹೋಗ್ಬೇಕು ಅಂತ ಅನಿಸುದಿಲ್ಲ. ಈಗ ಅನಿಸುದಿಲ್ಲ ಅಂದ್ರೆ ನಮ್ಮ ಕಾರಣ ತುಂಬಾ ಇದೆ. ಒಂದು ನಮ್ಮದೇ ವೈಯಕ್ತಿಕ, ನಮ್ಮ ಕೃಷಿ, ಈ ನನ್ನ ಮಕ್ಕಳು ಸಣ್ಣ, ಒಬ್ಬ ಹುಡುಗ 5ನೇ ಕ್ಲಾಸ್, ಮಗಳು ಈಗ ಫಸ್ಟ್ PU. ನಮ್ ಸ್ವಲ್ಪ ಮನೆ ಮೇನ್ ರೋಡಿಗೆ ಹತ್ತಿರ ಇಲ್ಲ, ಒಳಗೆ ಇದೆ. ಅವರನ್ನು ಬಿಡುದು ಕರ್ಕೊಂಡು ಬರುದು, ಇಂಥದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳುಂಟು. ಒಂದು ಈಗ ಕಾಲಮಿತಿ ಆಗಿದೆ. ಅದೇ ಬರ್ತೇನೆ ನಾನು. ನಂಗೆ ಈ ತರ ಆಗುದಿಲ್ಲ. ಇನ್ನೊಂದು, ಈಗಿನ ಯಕ್ಷಗಾನಕ್ಕೆ ತಿರುಗಾಟ ಪೂರ್ಣ ಪ್ರಮಾಣ ಮಾಡ್ಬೇಕು ಅಂತ ಅನಿಸುದಿಲ್ಲ ಅಂತ ಹೇಳುದು. ಯಾಕಂದ್ರೆ ನಾವು ಇಡೀ ರಾತ್ರಿ ಯಕ್ಷಗಾನದಲ್ಲಿ ಇದ್ದು, ನಾನು ಆಗ ಹೇಳಿದಾಗೆ ಒಂದು ಪ್ರಸಂಗವನ್ನು ಸಂಪೂರ್ಣವಾಗಿ ಅದರ ಸಾರಸತ್ವ ಬರ್ತಾ ಇತ್ತು, ಅದರಲ್ಲಿ ವ್ಯವಸಾಯ ಮಾಡಿ ಈಗ ಈ ಫಾಸ್ಟ್ ಫುಡ್ಡಿನಲ್ಲಿ ಬೇಡ ಅಂತ ಅನಿಸ್ತದೆ. ಹಾಗೆ ಅನಿಸ್ತದೆ. ಈಗ ನೋಡಿ, ಈಗ ಕೃಷ್ಣಲೀಲೆ ಕಂಸವದೆ ಅಂತೇಳಿ ಒಂದು ಪ್ರಸಂಗ ಇದ್ರೆ, ಈಗ ಹೊಸ ಹುಡುಗರಲ್ಲಿ ನೀವು ಕೇಳಿದ್ರೆ, ಇತ್ತೀಚೆಗೆ ಒಂದು ಅಂತ ಇನ್ಸಿಡೆಂಟ್ ಆಯ್ತು, ನನಗೆ ಒಂದು ಅನುಭವ ಆಯ್ತು. ಒಬ್ಬ ಹೀಗೆ ಮಾತಾಡುವಾಗ ಸಿಕ್ಕಿದ, ಅವನಿಗೆ ವಿಷಯವೇ ಗೊತ್ತಿಲ್ಲ, ಕೃಷ್ಣಲೀಲೆ ಕಂಸವದೆ ಅಂತ ಗೊತ್ತುಂಟು, ಈ ಗೋಪಿಕಾ ಸ್ತ್ರೀಯರಿಗೆ ಏನೆಲ್ಲ ಕೆಲಸ ಉಂಟು ಅಂತ ಗೊತ್ತಿಲ್ಲ. ನಾವು ಹೋಗುವಾಗ ಗೋಪಿಕಾ ಸ್ತ್ರೀಯರಿಗೆ ಮೊಸರು ತಕೊಳ್ಳಿರುವ ಮಾತ್ರ ಅಲ್ಲ ಇದ್ದದ್ದು, ಬೇರೆ ಪ್ಲಾಟ್ ಅಲ್ಲಿ ಅವ್ರು ಬರ್ಲಿಕ್ಕೆ ಉಂಟು. ಹಾಗಾಗಿ ಎಲ್ಲಾ ಪ್ರಸಂಗದಲ್ಲಿಯೂ ಹಾಗೆ ಅಂತ ಕಾಲಮಿತಿಗೆ ಬೇಕಾಗಿ ನಮ್ಮ ಹಿಮ್ಮೇಳವೂ ಹಾಗೆ. ಅದು
ತುಂಬಾ ಸ್ಪೀಡಿಗೆ ಹೋಗಿದೆ ಈಗ. ಹೌದು. ಮೊದಲಿಂದಲೇ ಸ್ಪೀಡ್. ಮೇಳಕ್ಕೆ ಅವಕಾಶ ಉಂಟ, ಕರೀತಾರ? ಹೋಗುದಿದ್ರೆ ಅವಕಾಶ ಇರ್ಬೋದು, ಖಂಡಿತ ಇರ್ಬೋದು ನನಗೆ. ಯಾಕಂದ್ರೆ ಕಟೀಲ್ ಮೇಳದಲ್ಲಿ ಅಂತೂ ನಾನಾಗಿ ಬರ್ತೇನೆ ಅಂತ ಹೇಳಿದ್ರೆ ದನಿಗಳು ಬೇಡ ಅಂತ ಹೇಳುದಿಲ್ಲ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಹೋಗ್ಬೋದು. ಅಥವಾ ಇತರ ಮೇಳಕ್ಕೂ ನನಗೆ ಹೋಗುದಿದ್ರು ನಾನು ಸದ್ಯ ಈಗ ಅತಿಥಿಯಾಗಿ ಕರೀತಾ ಇದ್ದಾರೆ, ಬಹಳಷ್ಟು ದಿನ ಕಾರ್ಯಕ್ರಮ ಇರ್ತದೆ, ಹೆಚ್ಚಾಗಿ ಕಾರ್ಯಕ್ರಮ ಇರ್ತದೆ. ನಾವು ಕಲಿತ ವಿದ್ಯೆ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ಅದು ರಿಫ್ರೆಶ್ ಆಗ್ತಾ ಇರ್ತದೆ, ಹಾಗೆ ಕಾರ್ಯಕ್ರಮ ಸಿಗ್ತದೆ ಅಂತ ಹೇಳಿ ಹೋಗ್ತಾರೆ, ತರಗತಿಗಳನ್ನು ಮಾಡ್ತಾ ಇದ್ದೀರಿ. ಅದು ನಮ್ಮ ಗುರುಗಳ ಆಶೀರ್ವಾದ. ಯಾವ್ದು ತರಗತಿ ಮಾಡುವ ವಿಷಯ ನಮ್ಮ ಗುರುಗಳ ಹರಿನಾರಾಯಣ ಬೈಪಡಿ ಮತ್ತೆ ನನ್ನ ನಾಟ್ಯ ಗುರುಗಳು ಸಬ್ಬಣಗೋಡಿ ರಾಮಭಟ್ರು, ಅವರಿಬ್ಬರ ಆಶೀರ್ವಾದ. ನಾನು ನಾಟ್ಯ ತರಗತಿ ಕೂಡ ಮೊದಲು ಮಾಡಿದ್ದೇನೆ, ಈಗ ಅದು ಮಾಡುದಿಲ್ಲ. ಈಗ ಬರೀ ಹಿಮ್ಮೇಳದ ಭಾಗವತಿಗೆ ಮದ್ದಳೆ ಚೆಂಡೆ ಇದು 3 ಕಲಿಸ್ತಾ ಇದ್ದೇನೆ. ನಮ್ಮ ಗುರುಗಳ ಬೈಪಡಿತಾರ ಬಗ್ಗೆ ಏನು ಹೇಳ್ತೀರಿ? ಬೈಪಡಿತಾರ ಬಗ್ಗೆ ಹೇಳ್ಲಿಕ್ಕೆ ಹೋದ್ರೆ ಒಂದು ನಿಮ್ಮ ಎಪಿಸೋಡ್ ಸಾವು. ಯಾಕಂದ್ರೆ ಅವರೊಂದು ಪ್ರೇರಣೆ ನಮಗೆಲ್ಲ, ಆದರ್ಶ ವ್ಯಕ್ತಿ ನಮ್ಮ ಹರಿನಾರಾಯಣ ಬೈಪಡಿತಾರು. ಒಂದು ಚೆಂಡೆ ಮದ್ದಳೆ ಪಾಠ ಇದೆ ಅಲ್ಲ, ಹೇಗೂ ಅವ್ರದ್ದು ತುಂಬಾ ಸರಳ, ಅದು ಸುಲಲಿತ ಸರಳ, ಅದನ್ನು ನಾವು ಕಲ್ತಿದ್ದೇವೆ. ಒಟ್ಟಿಗೆ ಜೀವನದ ಶಿಸ್ತು, ಸಮಯ ಪರಿಪಾಲನೆ. ನಾವೆಲ್ಲ ಸಮಯ ಪರಿಪಾಲನೆಯನ್ನು ಕಲ್ತದ್ದೇ ಧರ್ಮಸ್ಥಳ ಯಕ್ಷಗಾನ ಕೇಂದ್ರದಿಂದ. ಅಲ್ಲಿ ಒಂದು ನಿಮ್ಮ ಶಾಲೆ ಕಾಲೇಜಲ್ಲಿ ಹೇಗೆ ಟೈಮ್ ಟೇಬಲ್ ಅಂತ ಉಂಟಾ, ಅಲ್ಲಿ ಮಾಡಿದ್ದಾರೆ. ಬೆಳಿಗ್ಗೆ ಇಷ್ಟು ಗಂಟೆಗೆ 5 ಗಂಟೆಗೆ ಏಳಬೇಕು, ಅಭ್ಯಾಸ, ಆಮೇಲೆ ಕಷಾಯ ಕುಡಿಯುವುದು, ಆಮೇಲೆ ಪ್ರಾರ್ಥನೆ, ಗಂಜಿ ಊಟ, ಪಾಠ, ಮತ್ತೆ ಪುನಃ 12 ಗಂಟೆ ನಿರಂತರ ಪಾಠ, ಮತ್ತೆ ಬಟ್ಟೆ ಹೋಗ್ಲಿಕ್ಕೆಲ್ಲ ಇದ್ರೆ ಮತ್ತೆ ಊಟ ಛತ್ರದಲ್ಲಿ, ಮತ್ತೆ ಪುನಃ ಒಂದು ಪಾಠ. ಪ್ರತಿ ಒಂದಕ್ಕೂ ಇದೆ. ನಮ್ಮ ವಸ್ತ್ರದಿಂದ ಹಿಡಿದು ಬೊಟ್ಟ ಹಾಕ್ಬೇಕು ಎದ್ದು ಬೆಳಿಗ್ಗೆ. ಅದು ಧರ್ಮಸ್ಥಳದ ಎಲ್ಲ ಇದಕ್ಕೆ ಉಂಟು. ಧರ್ಮಸ್ಥಳ ಛತ್ರದಲ್ಲಿ ಬಡಿಸುವವರು ನೀವು ನೋಡಿ, ಅವರು ವೈಟ್ ಶರ್ಟ್, ವೈಟ್ ವೇಷ್ಟಿ, ಒಂದು ಬೊಟ್ಟಿರ್ತದೆ. ಸಂಸ್ಕಾರ ನಮಗೆ ಬರ್ತದೆ ಅಲ್ಲಿದ್ರೆ, ಈ ಯಕ್ಷಗಾನ ಕೇಂದ್ರದಲ್ಲಿ. ಅದನ್ನೆಲ್ಲ ನಮ್ಮ ಬೈಪಡಿತಾರು ನಮಗೆ ತುಂಬಾ ಪಾಠ ಅಂತದ್ದು ಹೇಳಿಕೊಟ್ಟಿದ್ದಾರೆ. ಸಮಯ ಪ್ರಜ್ಞೆ ಅಂತೂ ನಮ್ಮ ಗುರುಗಳು ಹಾಗೆ. ಅದು ಈ ಬಲಿಪ ಭಾಗವತರೆಲ್ಲ ಮೊದಲಿನ ಕಾಲದಲ್ಲಿ ಎಲ್ಲ ಹಾಗೆ. ಹೆಚ್ಚಿನ ನಾನು ಯಾವುದೇ ಕಾರ್ಯಕ್ರಮಕ್ಕೆ ತಡ ಮಾಡಿ ಹೋಗುದಿಲ್ಲ, ಟೈಮಿಗೆ ಅಲ್ಲಿ ಹೋಗ್ಲಿಕ್ಕೆ ಸಮಯ ಇದ್ರೆ ಮಾತ್ರ ಒಪ್ಪಿಕೊಳ್ಳುದು. ಹಾಗೆ ಒಂದು 3/4 ಗಂಟೆ ಆದ್ರೆ ಮೊದಲು ಅಲ್ಲಿ ನಾವು ಇರ್ಬೇಕು ಆ ಕಾರ್ಯಕ್ರಮ. ಯಾಕಂದ್ರೆ ಸಂಘಟಕ ಸಂಯೋಜನೆ ಮಾಡಿದ ಎಲ್ಲಿದ್ದೀರಿ ಬರ್ತಾ ಇದ್ದೀರಾ ಅಂತ ಅವ 4 ಸಲ ನಮಗೆ ಫೋನ್ ಮಾಡಬಾರ್ದು, ಅವನಿಗೆ ಟೆನ್ಷನ್ ಅಲ್ಲ, ನಾವು ಕೊಡ್ಬಾರ್ದು. ಆ ಸಮಯದ ಮೊದಲಲ್ಲಿ ಇರ್ಬೇಕು. ಹಾಗೆ ಅದನ್ನೆಲ್ಲ ಬೈಪಡಿತಾರು ನಮಗೆ ಹೇಳಿಕೊಟ್ಟಿದ್ದಾರೆ. ಕ್ಲಾಸ್ ಮಾಡುವ ವಿಷಯದಲ್ಲಿ ಹಾಗೆ ಯಾವ ತರ ಪಾಠ ಮಾಡ್ಬೇಕು ಅಂತ ಅವರಿಂದಲೇ ನಾನು ನೋಡಿ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ಧರ್ಮಸ್ಥಳ ಕೇಂದ್ರದ ಸಿಲೆಬಸ್ ಅಂತ ಏನಿದೆ ಆ ಪ್ರಕಾರವೇ ಪಾಠ. ಸಭಾ ಲಕ್ಷಣದ ಪಾಠ ಮಾಡದೆ ಉಳಿದದನ್ನು ಮಾಡುದು ಅಂತವರಿಗೆ ನಾನು ಅದಕ್ಕೆ ಸಂಬಂಧಪಟ್ಟ ಜೆರಾಕ್ಸ್ ಎಲ್ಲ ನಮ್ಮ ಹತ್ರ ಉಂಟು, ಎಲ್ಲ ತಲೆಯಲ್ಲೇ ಉಂಟು. ಅದನ್ನು ಬರೆದು ಕೊಡ್ತಾರೆ. ಗುರುಗಳ ಒಂದು ಪುಸ್ತಕ, ಗುರುಗಳು ಪ್ರಿಂಟ್ ಮಾಡಿದ ಪುಸ್ತಕ ಉಂಟು. ಅದು ಅದೇ ಪ್ರಕಾರ ಹೇಗೆ ಯಕ್ಷಗಾನ ಹೋಗ್ತದೆ. ಒಂದು ಪೌರಾಣಿಕ ಪ್ರಸಂಗದ ಮೇಳದಲ್ಲಿ, ಕಟೀಲು ಮೇಳದಂತ ಮೇಳದಲ್ಲಿ ಪೂರ್ಣ ರಾತ್ರಿ ಆಟ ಆಗ್ತಿದ್ದಾಗ ಹೇಗೆ ಚೌಕಿ ಪೂಜೆ, ರಂಗಸ್ಥಳಕ್ಕೆ ಹೋದ ಮೇಲೆ ಏನ್ ನಡೀತದೆ, ಮುದದಿಂದ ನಿನ್ನ ಶರಣ ತಿರುವಾಗ, ಹಾಗೆಯೇ ಹೋಗುದು ನಮ್ಮ ಪಾಠ. ಅದೇ ಪ್ರಕಾರ ಹೋಗುದು. ಪೀಠಿಕಾ ಸ್ತ್ರೀವೇಷ ಆದ ಮೇಲೆ ಅವನಿಗೆ ಪೀಠಿಗೆ ಒಡ್ಡೊಳಗದ ಪಾಠ ಮಾಡುದು. ನಾವು ಮೊದಲೇ ಆ ಪ್ರಸಂಗದ ಭಾಗವತಿಗೆ ಮಾಡುವವರಿಗೂ ಹೇಳಿಕೊಡುದಿಲ್ಲ, ಚೆಂಡೆ ಮದ್ದವರಿಗೂ ಅಲ್ಲಿಯ ವಿಷಯ ಹೇಳಿಕೊಡುದಿಲ್ಲ. ಪೂರ್ವರಂಗದ ಬೇಸಿ ಗಟ್ಟಿ ಆಗಬೇಕು. ಪೂರ್ವರಂಗ ಪಾಠ ಸಂಪೂರ್ಣ ಯಾರಿಗೆ ಗಟ್ಟಿ ಆಗುದಿಲ್ಲ ಅವ ಸೀದಾ ಪ್ರಸಂಗಕ್ಕೆ ಹೋದ್ರೆ ಅದು ಮತ್ತೆ 100ರಲ್ಲಿ 1-2 ಇರ್ಬೋದು, ಅದು ಬೇರೆ ವಿಷಯ. ಆದ್ರೆ ಸರಿಯಲ್ಲ, ಅದಕ್ಕೆ ಬೇಕೇ ಬೇಕು. ನಾಟ್ಯದವರಿಗೆ ಬೇಕು, ಭಾಗವತಿಗೆ ಬೇಕು, ಹಿಮ್ಮೇಳದವರಿಗೆ. ಯಾಕಂತ ಹೇಳಿ ಕೇಳಿದ್ರೆ, ಒಂದು ಬಹುಮಹಡಿಯ ಕಟ್ಟಡ ನಾವು ನೋಡ್ತೇವೆ, ಅದು ಅಷ್ಟು ದೊಡ್ಡದು ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಆಳಕ್ಕೆ ಹೋಗ್ಬೇಕು, ಎಷ್ಟು ಗಟ್ಟಿಯದಾಗಬೇಕು ಅಂತ ಮೊದಲೇ ಅವರು ನಿರ್ಧಾರ ಮಾಡಿದ್ದಾರೆ. ಇದು 10 ಫ್ಲೋರ್ ಮಾಡಿ ಇಲ್ಲಿ ಬರೀ 1 ಫ್ಲೋರಿಗೆ ಇರುವ ಫೌಂಡೇಶನ್ ನೀವು ಹಾಕಿ ಹೋದ್ರೆ ಅದಕ್ಕೆ ಸುಣ್ಣ ಬಣ್ಣ ಎಷ್ಟು ಹಾಕಿದ್ರು ಪ್ರಯೋಜನ ಇಲ್ಲ. ಅದು ನಿಮ್ಮ ಪ್ರಕಾರ ಈ ಪ್ರಸಂಗ ಮತ್ತೆ ಪೂರ್ವರಂಗ ಏನು? ಪೂರ್ವರಂಗ ಅಂತ ಹೇಳಿದ್ರೆ ಏನು? ಪೂರ್ವರಂಗ ಅಂದ್ರೆ ಪ್ರಸಂಗ ಆರಂಭ ಆಗುವುದಕ್ಕಿಂತ ಮೊದಲು ಏನಿದೆ, ಚೌಕಿ ಪೂಜೆ ಆಗಿ ಪ್ರಸಂಗ ಕತೆ ಆರಂಭ ಆಗುವುದಕ್ಕೆ ಮೊದಲಿನ ಭಾಗವನ್ನು ಪೂರ್ವರಂಗ ಅಂತ, ಅಥವಾ ಸಭಾ ಲಕ್ಷಣ. ಅದರಲ್ಲಿ ಬೇರೆ ಬೇರೆ ದೇವರ ಸ್ತುತಿಗಳು, ಸಭೆಗೆ ವಂದನೆ ಅದರಲ್ಲಿ ಬರ್ತದೆ. ನೀವು ಭಾರತಿ ಸುಬ್ಬನ ಸಭಾ ಲಕ್ಷಣ ಸಭಾ ಸರ್ವಾಭಿವಂದನಂ ಅಂತೇಳಿ ಎಲ್ಲ ಶ್ಲೋಕಗಳು. ಸಭೆಯಲ್ಲಿರುವವರನ್ನು ನಾವು ಹೇಗೆ ಗೌರವಿಸಬೇಕು ಅಂತ ಹೇಳುವ ಪಾಠ ಕೂಡ ಈ ಸಭಾ ಲಕ್ಷಣದಲ್ಲಿ ಬರ್ತದೆ. ಈಗ ನಾನು ಪಾಠ ಮಾಡುವಾಗ ಹಾಗೆ ಮಾಡ್ತೇನೆ. ನಾನು ಬರೀ ಹಾಡು ಹೇಳಿಕೊಡುವಾಗ ಈಗ ಒಂದು ಹಾಡುಂಟು, ಮುಖತೋ ಪೂರ್ಣಚಂದ್ರಶ್ರೀ ನೇತ್ರ ಪದ್ಮ ದಳಾಕೃತಿ ಕೋಟಿ ಸೂರ್ಯ ಪ್ರಕಾಶೇಣ ಸಭಾ ಸರ್ವಾಭಿವಂದನಂ ಅಂತ ಒಂದು ಉಂಟು. ಚೆಂಡಮದ್ದಲೆ ಪಾಠದವನಿಗೂ ಅದನ್ನು ಮಾಡ್ಲಿಕ್ಕೆ ಉಂಟು, ಅಲ್ಲಿ ದೀತ ಕೊಡ್ಬೇಕು. ಭಾಗವತಿಗೆ ಮಾಡೋಣ. ನಾನು ಬರೀ ಹಾಡು ಹೀಗೆ ಹೇಳುದು ಅಂತ ಹೇಳಿಕೊಡುದಿಲ್ಲ. ಸಭಾ ಸರ್ವಾಭಿವಂದನಂ ಅಂತ ಹೇಳಿದ್ರೆ ಏನು, ಮುಖತಃ ಪೂರ್ಣಚಂದ್ರಶ್ರೀ ಅಂದ್ರೆ ಏನು, ಸಭೆಯಲ್ಲಿದ್ದ ಸಭಾಸದರೇ ನಮಗೆ ಪೂಜನೀಯರು, ಅವರನ್ನು
ಅಲ್ಲಿ ಕೂತವರು ನಮಗಿಂತ ಹೆಚ್ಚು ತಿಳಿದವರು ಎಂಬ ಭಾವನೆಯಿಂದ ನಾನು ಪರ್ಫಾರ್ಮೆನ್ಸ್ ಮಾಡಬೇಕು, ಅವರನ್ನು ಮೊದಲು ಗೌರವಿಸಬೇಕು ಎಂಬ ಆಶಯವನ್ನು ನಾನು ಈ ವಿದ್ಯಾರ್ಥಿ ಹೇಳಿಕೊಡ್ತೇನೆ, ಕೊಡ್ಲೇಬೇಕು. ಅಂಥದ್ದು ತುಂಬಾ ಬರ್ತದೆ ಇದರಲ್ಲಿ. ಹಾಗೆ ಸಭಾಲಕ್ಷಣ ಪೂರ್ವರಂಗ ಎಂಬುದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಕಲಾವಿದರಿಗೆ, ವೇಷಧಾರಿಗಳಿಗೂ ಕೂಡ ಆ ಹೆಜ್ಜೆ ಪ್ರತಿಯೊಂದು ನೋಡಿ ಎಲ್ಲಾ ರೀತಿಯ ವೆರೈಟಿ ನಾಟ್ಯಗಳು ಅಲ್ಲೇ ಬರ್ತದೆ. ಅದು ಅಭ್ಯಾಸವನಿಗೆ ಬಂದ್ರೆ ಪ್ರಸಂಗಕ್ಕೆ ಸುಲಭ. ಹೌದು. ಮತ್ತೆ ಪ್ರಸಂಗದಲ್ಲಿ ಎಂತ ಅರ್ಥಗಾರಿಕೆ ಮಾತ್ರ ಕಲೀಲಿಕ್ಕೆ ನೋಡಿ. ಪೀಠಿಗೆ ಶ್ರೀವೇಷದಲ್ಲಿ ಯಾವುದಿಲ್ಲ, ಎಲ್ಲ ಸೌಮ್ಯ ಪದ್ಯ ಉಂಟು, ಏರು ಪದ್ಯ ಉಂಟು, ವೆರೈಟಿ ಕುಣಿಲಿಕ್ಕೆ ನಿಮಗೆ ನಮನ ಕೊನೆಯ ಪದದಲ್ಲಿ ಉಂಟು, ಎಲ್ಲ ಉಂಟು. ಸಭಾಲಕ್ಷಣದಲ್ಲಿ ಏನಿಲ್ಲ ಅಂತ ಕೇಳಲಿಕ್ಕಿಲ್ಲ, ಎಲ್ಲ ಉಂಟು. ಅದನ್ನು ವಿಸ್ತರಿಸುವುದು ಪ್ರಸಂಗ. ಹಾಗೆ ಇದು ಬೇಸ್, ಇದು ಬೇಕೇ ಬೇಕು. ಇದಿಷ್ಟು ನಿಮ್ಮ ಯಕ್ಷ ಪಯಣದ ಅನುಭವವನ್ನು ಹೇಳಿಕೊಂಡಿರುವ.